ವೆಲ್ಕಮ್ ಟು ಶೈಲು ಕಿಚನ್ ರೆಸಿಪಿ ಕ್ವಿಕ್ ಆ್ಯಂಡ್ ಈಸಿ. ನಮಸ್ತೆ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ಲು ಪಿಂಕ್ ದೋಸೆ ಲಾಲಿಪಾಪ್. ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೀಟ್ರೂಟ್, ಪನ್ನೀರ್, ಕ್ಯಾರೆಟ್, ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಐಸ್ ಕ್ರೀಮ್ ಕಡ್ಡಿ. ಮುಖ್ಯವಾಗಿ ದೋಸೆ ಹಿಟ್ಟು. ಈಗ ಕ್ಯಾರೆಟ್ ಮತ್ತು ಪನ್ನೀರನ್ನು ಎರಡೂ ತುರಿದಿಟ್ಕೊಳ್ಳಿ. ಎರಡೂ ಸಣ್ಣ ಸಣ್ಣದಾಗಿ ಚೆನ್ನಾಗಿ ತುರಿದಿಟ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ ಅರ್ಧ ಭಾಗ ಮಾಡಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ತೀರ ದಪ್ಪ ಬೇಡ, ಮೀಡಿಯಮ್ ಆಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಅದರ ಜೊತೆ ಬೀಟ್ರೂಟ್ನ ತುರಿದಿಟ್ಕೊಂಡು ಅದರ ರಸವನ್ನು ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ಈಗ ಒಂದು ಬೌಲ್ಗೆ ತುರಿದ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಪನ್ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಬೀಟ್ರೂಟ್ ರಸವನ್ನು 3 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗೆಲ್ಲ ಆದಮೇಲೆ ಲಾಲಿಪಾಪ್ ದೋಸೆ ರೆಡಿ ಮಾಡೋಣ. ತವ ಬಿಸಿ ಆದಮೇಲೆ ಸಣ್ಣ ಸೌಟಿಂದ ಚಿಕ್ಕ ಚಿಕ್ಕದಾಗಿ ದೋಸೆ ಹಿಟ್ಟನ್ನು ಹಾಕಿ, ದೋಸೆ ಹಿಟ್ಟು ಹಾಕಿದ ತಕ್ಷಣ ಅದ್ರ ಮೇಲೆ ಐಸ್ ಕಡ್ಡಿ ಇಡಿ, ಇಲ್ಲಾಂದರೆ ದೋಸೆ ಗಂಟಲ್ಲ ಅದು. ಅದಾದಮೇಲೆ ಸ್ಟಫಿಂಗ್ ಮಾಡ್ಕೊಂಡಿದ್ದ ಮಿಶ್ರಣವನ್ನು ಹಾಕಿ ಎರಡೂ ಕಡೆ ಹದವಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಮ್ಮನೇಲಿ ತವ ಚಿಕ್ಕದಿರೋದ್ರಿಂದ ನಾನು 2 ದೋಸೆ ಹಾಕ್ಕೋತಾ ಇದ್ದೀನಿ. ನಿಮ್ಮನೇಲಿ ದೊಡ್ಡದಾಗಿದ್ದರೆ 4 ಲಾಲಿಪಾಪ್ ದೋಸೆ ಹಾಕ್ಕೋಬೋದು. ನಾನು 2 ಯಾಕೆ ಹಾಕ್ಕೋತಾ ಇದ್ದೀನಿ ಅಂದರೆ ಅದನ್ನು ಮಗ್ಚಾಕೋಕ್ಕೆ ಮತ್ತು ಬೇಯಿಸೋಕ್ಕೆ ಈಸಿ ಆಗುತ್ತೆ, ಅದರಿಂದ 2 ದೋಸೆ ಹಾಕ್ಕೋತಾ ಇದ್ದೀನಿ. ನಿಮ್ಮನೇಲಿ ತವ ದೊಡ್ಡದಾಗಿದ್ದರೆ 4 ಹಾಕ್ಕೊಳ್ಳಿ. ಬೇಯ್ತಿರ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ ಎಷ್ಟು ಲಾಲಿಪಾಪ್ ದೋಸೆ ಬೇಕೋ ಅಷ್ಟು ಲಾಲಿಪಾಪ್ ದೋಸೆ ಹಾಕಿ ಉಳಿದಿರುವ ದೋಸೆ ಹಿಟ್ಟನ್ನು ನಾರ್ಮಲ್ ದೋಸೆ ನಾವು ಹೇಗೆ ಹಾಕೋತೀವೋ ಹಾಗೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಲಾಲಿಪಾಪ್ ದೋಸೆ ಮೇಲೆ ಹಾಕಿದ ಮಿಶ್ರಣ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಮಾರ್ನಿಂಗ್ ಟಿಫನ್ಗೆ ತಿಂದರೆ ಸೂಪರಾಗಿರುತ್ತೆ. ಪಿಂಕ್ ಲಾಲಿಪಾಪ್ ದೋಸೆ ಈಗ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡೋಕ್ಕೆ ಯಮ್ಮಿಯಾಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ ಸಾಸ್ ಜೊತೆಗೆ ಕೊಟ್ಟರೆ ಯಮ್ಮಿಯಾಗಿರುತ್ತೆ. ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಪಕ್ಕ. ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗುವ. ನಮಸ್ತೆ.